ಮಲಬದ್ಧತೆ ಎಲ್ಲರಿಗೂ ಇದೆ. ಹೋಟ್ಲುಗಳಲ್ಲಿ ಹೋಗಿ ಸರಿ ತಿಂತಾ ಇದ್ದೇವೆ. ಚಾವುಮೀನ್ ಇದೆ ಎಂತ ಮೋಮೋಸ್ ಬರ್ತದೆ ಏನು, ಮತ್ತೆ ಗೋಬಿ ಮಂಚೂರಿ, ಪನೀರ್ ಟಿಕ್ಕಾ ಮಸಾಲ ಎಲ್ಲ. ಇಲ್ಲದ್ರೆ ನೀವು ನೋಡಿ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ನಿಮ್ಗೆ ರಶ್ ಸಿಗತ್ತೆ. ದೇವಸ್ಥಾನಗಳಲ್ಲಿ ಜನ ಸಿಗುದಿಲ್ಲ ಈಗಿನ ಕಾಲದಲ್ಲಿ, ಎಲ್ಲ ಹೋಟೆಲ್ಗಳಲ್ಲಿ ಸಿಗುದು. ಅಂತ ಪರಿಸ್ಥಿತಿಯಲ್ಲಿ ಏನಾಗ್ತಾ ಉಂಟು, ಆಮ ಆಗ್ತಾ ಇದೆ, ಅಜೀರ್ಣ ಆಗಿದೆ. ಆಮ ಅಜೀರ್ಣ ಅಂದ್ರೆ ಜೀರ್ಣ ಆಗಲ್ಲ. ಮತ್ತೆ ಗುದ ಆಮಯ ಏನಲ್ ರೂಟ್ ಅಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಅಂತ, ಪೈಲ್ಸ್ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ವರ್ಚ ವಿಬಂಧೇಶು, ವರ್ಚ ಅಂತ ಹೇಳಿದ್ರೆ ಮಲಬದ್ಧ, ಮಲ ವಿಬಂಧ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಇದೆ. 70-80% ಜನರಿಗೆ ಈಗಿನ ಕಾಲದಲ್ಲಿ ಕಾನ್ಸ್ಟಿಪೇಷನ್ ತೊಂದರೆ ಆಗ್ತಾ ಇದೆ. ಗುದ ಮಾರ್ಗದಲ್ಲಿ ತೊಂದರೆ ಇದೆ, ಆಮ ಇದೆ, ಜೀರ್ಣ ಆಗ್ತಾ ಇಲ್ಲ. ಇದರಿಂದಾಗಿ ಮೈ ಕೈ ನೋವು, ಮತ್ತೆ ಗಂಟುಗಳಲ್ಲಿ ನೋವು, ಸ್ಕಿನ್ ಅಲ್ಲಿ ಸಹ ಒಂದು ಡಿಸ್ಕಲರೇಷನ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಕಾನ್ಸ್ಟಿಪೇಷನ್ ಆಗ್ಲಿಕ್ಕೆ ಕಾರಣ ಹೇಳಿದ್ರೆ, ನಮ್ಮ ಆಯುರ್ವೇದದ ಪ್ರಕಾರ ಊಟ ಜೀರ್ಣ ಆದ್ರೆ ಮಾತ್ರ ದೇಹದಿಂದ ಹೊರಗೆ ಹೋಗೋದು. ಜೀರ್ಣ ಆದ್ರೆ ಅದರಿಂದ ಸಿಗುವಂತದ್ದು ಎಸೆನ್ಸು, ರಸ ಸಿಗ್ತದೆ. ದೇಹಕ್ಕೆ ಸಿಗ್ಲಿಲ್ಲದ್ರೆ ದೇಹದಿಂದ ಆಹಾರ ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ ನಮ್ಮ ದೇಹ. ನೋಡಿ, ಇದು ಇಂಟ್ರೆಸ್ಟಿಂಗ್ ವಿಷಯ. ಇದು ಏನ್ ಮಾಡ್ಬೇಕು? ಆಚಾರ್ಯ ಹೇಳ್ತಾರೆ ಭೈಷಜ ರತ್ನಾವಲಿಯಲ್ಲಿ, ಗುಳೇನ ಶುಂಠಿ ಮತ ಉಪಕುಲ್ಯಾಂ ಪಥ್ಯಾಂ. ಇದರಲ್ಲಿ 3 ಔಷಧಿ ಹೇಳಿದ್ದಾರೆ. ಒಂದು ಪಥ್ಯ ಅಂತ ಹೇಳಿದ್ರೆ ಹರಿತಕಿ, ಎರಡನೇ ಉಪಕುಲ್ಯ ಅಂತ ಹೇಳಿದ್ರೆ ಪಿಪ್ಲಿಗೆ ಉಪಕುಲ್ಯ ಅಂತ ಹೆಸರಿದೆ. ಆಮೇಲೆ ಶುಂಠಿ ನಿಮ್ಗೆ ಗೊತ್ತುಂಟು. ಇದರಲ್ಲಿ 50 ಗ್ರಾಮ್ ಹರಿತಕಿ ಚೂರ್ಣ, ಪಿಪ್ಲಿ ಚೂರ್ಣ 25 ಗ್ರಾಮ್ ತಗೊಳ್ಳಿ, ಶುಂಠಿ ಪುಡಿ 25 ಗ್ರಾಮ್ ತಗೊಳ್ಳಿ. ಎಲ್ಲ ತಗೊಂಡು ಒಳ್ಳೆ ಮಿಕ್ಸ್ ಮಾಡಿ ಇಡಬೇಕು. ನೀವು ಎಲ್ಲ ನಿಮ್ಮ ರೋಗಿಗಳಿಗೆ 1 ಚಮಚೆ ಬೆಳಿಗ್ಗೆ ಖಾಲಿ ಹೊಟ್ಟೆ, ಮತ್ತೆ 1 ಚಮಚೆ ಸಂಜೆ ಬೆಲ್ಲ ಜೊತೆಗೆ ಗುಳೇನ ಸಹ, ಆದ್ರೆ ಬೆಲ್ಲ ಒಟ್ಟಿಗೆ ಒಂದು ಸೆಂಧನ್ನ ಗುಡುಗಿ ಮಾಡಿ ಬಿಸಿನೀರೊಟ್ಟಿಗೆ ತಿಂಡಿ ಆದ ಮೇಲೆ, ಇದು ಮೊದಲಲ್ಲ, ತಿಂಡಿ ಆದ ಮೇಲೆ ಮತ್ತೆ ರಾತ್ರಿ ಊಟ ಆದ ಮೇಲೆ ತಗೊಳ್ಳೇಬೇಕು. ಡೈಲಿ ಬೇಡ ಅಂತ ಹೇಳಿದ್ರೆ ಕೆಲವೊಮ್ಮೆ ಅಪರೂಪಕ್ಕೆ ರೆಸ್ಟೋರೆಂಟ್ಗೆ ಹೋಗಿ ಸರಿ ತಿಂದು ಬಿಟ್ರೆ, ಅಜೀರ್ಣ ಆದ್ರೆ ಆವಾಗ ಈ ಪ್ರಯೋಗ ಅದ್ಭುತವಾದ, ಕೂಡಲೇ ತಕ್ಷಣ ರಿಸಲ್ಟ್ ಸಿಗ್ತದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಕಾನ್ಸ್ಟಿಪೇಷನ್ ಇರುವುದಿಲ್ಲ, ಎಲ್ಲ ಟಾಕ್ಸಿನ್ಸ್, ವಿಷಾಂಶ ದೇಹದಿಂದ ಹೊರಗಡೆ ಹೋಗ್ತದೆ. ಇದು ಒಂದು ಪ್ರಯತ್ನ ದಯವಿಟ್ಟು ನೀವು ಸಹ ಉಪಯೋಗಿಸಬಹುದು, ಮತ್ತೆ ನಿಮ್ಮ ರೋಗಿಗಳಿಗೆ ಸಹ ಕೊಡಬಹುದು.